ಸೊ ನೀವು ಹೇಳಿ, ಆಮೇಲೆ ನಾನು ಕೇಳ್ತೇನೆ. ನಾ ಹೇಳಿದ್ನಲ್ಲ, ಅಂದರೆ ಇವ್ರು ಕೊಡ್ತಿರೋ ಪ್ರೀತಿ ಇದೆಯಲ್ಲ, ನೋಡಿ ಅಲ್ಲಿ ಅಷ್ಟು ಬಿಡ್ತಾನೆ ಇಲ್ಲ ಅವರು. ಆ ಫೋಟೋ ಫ್ರೇಮ್ಸ್ ಮಾತಾಡುವಾಗ್ಲೂ ಕೊಡಬೇಕು, ಅದು ನಮಗೆ ರೀಚ್ ಆಗಬೇಕು ಅಂತ ಅಷ್ಟು ಎಫರ್ಟ್ ಹಾಕ್ತಿದ್ದಾರೆ. ಆ ಪ್ರೀತಿಗೆ ಯಾವಾಗಲೂ ಚಿರುಣಿ ಆಗಿರ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿರೋದಕ್ಕೆ ಮಾಂತೇಶ್ ಶಾಸ್ತ್ರಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಗಿಲ್ಲಿ ಅವರು ಅಷ್ಟೊಂದು ಬರೀ ಹುಡುಗರ ಬಗ್ಗೆನೇ ಹೇಳ್ತಾ ಇದ್ರು ಅವಾಗಿಂದ. ಆ ಹುಡುಗರನ್ನ ಹೊತ್ತು ಬೆಳೆಸಿದ್ದು ಒಂದು ಹೆಣ್ಣು. ಸೊ ಫಸ್ಟ್ ನಾವೇ, ಆಮೇಲೆ ಎಲ್ಲ ಹುಡುಗರು ಬರೋದು. ಈಗ ಬರೀ ನಾನು ಹುಡುಗರ ಬಗ್ಗೆ ಒಂದೇ ಇಲ್ಲ, ಹುಡುಗರು ಅಂದ್ರೆ ಜೋರಕ್ಕೆ ಸೌಂಡ್ ಮಾಡಿ ಪ್ರತಿ ಸಲ ಒಂದ್ ನಿಮಿಷ ಪ್ರತಿ ಸಲ ಎಲ್ಲೇ ಹೋದ್ರು ಹುಡುಗರು ಪಾಪ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ, ಹುಡುಗರು ಹೋಗಿ ಸೈಡಲ್ಲಿ ನಿಂತಿದ್ದಾರೆ ಹುಡುಗಿರಿಗೆ ಜಾಗ ಬಿಟ್ಟು ಅಂತ ಹೇಳ್ತೀರಾ. ಹುಡುಗಿರೇನ್ ಬಾಯ್ ಬಿಟ್ಟು ಕೇಳಲ್ಲ, ಅದು ಅವರೇ ಮಾಡೋದು. ಅದು ನಮ್ ತಪ್ಪ? ಯಾರು ಮಾಡೋದು? ಹುಡುಗರು. ನಾವು ಕೇಳಲ್ಲ ಅದನ್ನ, ನೀವೇ ಅದನ್ನ ಮಾಡಿರೋದ್ರಿಂದ. ನೋಡು, ಇದಕ್ಕಾರು ಒಬ್ಬರ ಚಪ್ಪ, ಇವರಿಬ್ರು ಪಾಪ ಕೂತವ್ರೆ. ಸಾಕಲ್ವಾ? ಅಷ್ಟು ಸಾಕು. ಅವರಿಬ್ರು ಅವರಷ್ಟು ಜನಕ್ಕೆ ಈಕ್ವಲ್. ಆಯ್ತು, ಒಪ್ಕೋತೀನಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಒಪ್ಕೋತೀನಿ ಮೇಡಮ್. ಆಯ್ತು, ಸುಮ್ಮನೆ ಮಾತಾಡೋಕ್ಕಾಗೋಲ್ಲ, ಯಾಕೆ ಬರೋದಣ್ಣ? ಸ್ನಾನ ಮಾಡೋದು, ಓಡಾಡೋದು ಇರ್ತಲ್ಲ, ಅವಾಗ ಖುಷಿಯಾಗಿದ್ರ? ಅಥವಾ ಈಗ ಬಿಗ್ ಬಾಸ್ ಆದಮೇಲೆ ಎ ಸಿ ಕಾರಲ್ಲಿ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ದಲ್ಲಿ ಕನಕಪುರ, ಹಂಪಿ, ಶಿಕಾರಿಪುರ ಹೋಗ್ತಿರಲ್ಲ, ಹಿಂಗೆಲ್ಲ ಇದ್ದಾಗ ಖುಷಿ ಅನ್ಸುತ್ತಾ? ಯಾವುದು ಖುಷಿ ಅನ್ಸುತ್ತಾ ಸರ್? ಊರಲ್ಲಿದ್ದಾಗ ಊರು ಖುಷಿ ಇತ್ತು, ಇವಾಗ ನಾಡು ಖುಷಿ ಐತೆ. ಕರ್ನಾಟಕ ನಾಡಿನ ಜೊತೆ ಖುಷಿಯಾಗಿದ್ದೀನಿ. ಊರಲ್ಲಿದ್ದಾಗ ಒಂಥರ ಐತೆ, ಅವಾಗೇನು ಸ್ಕೂಲ್ಗೇನೋ ಹೋಯ್ತಿದೆ, ಅವಾಗ ಚೆನ್ನಾಗಿ ಖುಷಿಯಾಗಿದ್ದೆ. ಅವಾಗೇನು ಬೇರೆ ಜವಾಬ್ದಾರಿಗಳೇನು ಇರವಲ್ಲ. ಇಲ್ಲಿಗೆ ಬಂದಾಗ ಖುಷಿ ಅನ್ನೋದಕ್ಕಿಂತ ಎಲ್ಲೇ ಹೋದ್ರು ಗುರ್ತಿಸಿ ಮಾತಾಡಿಸ್ತಾರಲ್ಲ, ಅದು ಡಬಲ್ ಖುಷಿ. ಅದಕ್ಕಿಂತ ಇದೇ ಜಾಸ್ತಿ ಖುಷಿ, ಹೇಳ್ಕೋಬೇಕು ಅಂದರೆ ಇದೇ ಜಾಸ್ತಿ ಖುಷಿ. ಓಕೆ ಸರ್. ಸರ್ ಒಂದು ಡಾನ್ಸ್ ಮಾಡಿಬಿಟ್ಟು ಅವರು ಖುಷಿ ಆಗ್ತಾರೆ, ನಾವು ಖುಷಿ ಆಗ್ತೀವಿ. ಯಾವುದು? ಕಥಕ್ಕಳಿ, ಕುಂಪುಚ್ಚು? ಅಲ್ಲ ಸರ್, ಮಸ್ತ್ ಮಲೈಕ ನೀವು ಮಾಡಿ ಡಾನ್ಸ್ ಸರ್, ನಾವೇನು ಹೊಸದಾಗಿ ಹಾಕಿಲ್ಲ. ಸೊ ರೆಡಿ ಸೋ? RK ಸೌಂಡ್ ಅವರೇ, ಕಾವ್ಯ ಅವರು ಒಂದೆರಡು ಸ್ಟೆಪ್ ಹಾಕಿ ಅಂತ ಕೇಳ್ಕೋತಾ ಪ್ರೀತಿಯಿಂದ. ಸೊ ಎಲ್ಲ ಜನ ಇದ್ದಾರೆ, ನಿಮ್ಮ ಅಭಿಮಾನಿಗಳಿದ್ದಾರೆ. ನಮ್ಮನ್ನು ನೋಡೋಕೆ ನೀವು ಬರ್ತೀರಾ, ನಿಮ್ಮನ್ನು ನೋಡೋಕೆ ನಾವು ಬರಬಾರ್ದ ಅಂತ ನಾನು ಅಂತ ಇಲ್ಲ, ಇಡೀ ಜನ ಅಂತ ಇದ್ದಾರೆ. ಕಾವ್ಯ ನೋಡಕ್ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಾವ್ಯ ಮೇಡಮ್ ಅವರೇ, ಬೈಲವನ್ ಜನರ ಬಗ್ಗೆ ಏನ್ ಮಾತಾಡ್ತೀರಾ? ನಾನು ಹೋಗ್ಬಿಡ್ಲಾ? ಇಲ್ಲ ಸರ್, ಆಮೇಲೆ ನೀವು ಹೇಳ್ತೀರಾ. ನಮಸ್ಕಾರ ಎಲ್ರಿಗೂ. ಫಸ್ಟ್ ಟೈಮ್ ನಾನು ಬೆಳಗಾವಿಗೆ ಬಂದಿರೋದು. ಅದು ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಬಂದಿರೋದು ಫಸ್ಟ್ ಟೈಮ್. ಅವ್ರ ಆಶೀರ್ವಾದ ಪಡ್ಕೊಂಡಿರೋದು ಖುಷಿ ಆಗ್ತಾ ಇದೆ. ಗಿಲ್ಲಿಯವ್ರು ಹೇಳ್ತಾ ಇದ್ರು ಉತ್ತರ ಕರ್ನಾಟಕದ ಜನ ತುಂಬ ಜಾಸ್ತಿ ಪ್ರೀತಿ ಕೊಡ್ತಾರೆ ಅಂತ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಂಗೆ ಫೀಲ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರೂ ಪ್ರೀತಿ ಎಷ್ಟು ಇದೆ ಅಂತ. ನಿಮ್ಮ ಭಾಷೆ ಚಂದ, ನಿಮ್ಮ ಪ್ರೀತಿ ಚಂದ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಮತ್ತೆ ಬರ್ತಿರ್ತೀನಿ. ಥ್ಯಾಂಕ್ ಯು. ಹಾಂ, ಎಸ್, ನನಗೆ ಗೊತ್ತಾಗುತ್ತೆ ಮೇಡಮ್ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮೊದಲು ಡಾನ್ಸ್ ಮಾಡ್ತಾರೆ. ಎಸ್, ಆಮೇಲೆ ಈಗ ಅವರು ಡ್ಯಾನ್ಸ್ ಮಾಡುವಂತ ಹೇಳಿದ್ರ ಸರ್? ಸುಮ್ಮನೆ ಖುಷಿ ಇರಲಿ ಅಂತ ಸರ್ ಜನ. ಮಾಡ್ತೇನೆ. ಎಸ್ ಎಸ್ ಮೇಡಮ್, ಮಾತಾಡೋದು ಬೇಡ. ನೇಮ್ ಫೇವ್ರೇಟ್ಸ್, ಯಾಕಂದ್ರೆ DKDಯಲ್ಲಿ ನೀವು ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಪ್ಲೀಸ್ ಸರಿ, ಮಾತಾಡ್ಬಿಡ್ತೀವಿ ರೀ ಫಸ್ಟು. ಮಾತಾಡ್ಬಿಡುವ ಫಸ್ಟು. ಓಕೆ, ಆಮೇಲೆ ಮಾಡ್ತೀರಾ? ಓಕೆ ಸರ್. ಸೊ ಪ್ಲೀಸ್ ದಯವಿಟ್ಟು ನಿಮ್ಮೆಲ್ಲರ ಹೀರೋ, ನಿಮ್ಮೆಲ್ಲರ ವಿನ್ನರ್ ಭಾಳಷ್ಟು ಕಷ್ಟಪಟ್ಟು ಅವರ ವಿಟಿಯನ್ನು ನೋಡಿದಾಗ, ಅವರ ಜೀವನದ ಹಿಂದಿನ ಘಟನೆಯನ್ನು ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಅಂತಂದರೆ, ಆ ಒಂದು ಹಳ್ಳಿಯಲ್ಲಿ ಒಂದು ಜೀವನ ಸಾಗಿಸ್ತಾ ರೈತನ ಮಗನಾಗಿ ಇವತ್ತು ಇಡೀ ಕರ್ನಾಟಕದ ಎಲ್ಲರ ಹೆಮ್ಮೆಯ ಪ್ರೀತಿಯ ಒಬ್ಬ ನಟನಾಗಿ ಎಲ್ಲರ ಪ್ರೀತಿಯನ್ನು ಗಳಿಸಿ ಹಣದಕ್ಕಿಂತ ಜನಾನೇ ಮುಖ್ಯ ಅಂತ ನಂಬಿದಂತಹ ನಮ್ಮೆಲ್ಲರ ಬಿಗ್ ಬಾಸ್ ಸೊ ವೇದಿಕೆ ಮುಂದುಗಡೆ ಬರ್ತಾ ಇದ್ದಾರೆ. ಹಳ್ಳಿಯಿಂದ ಗಲ್ಲಿಯಿಂದ ಗಿಲ್ಲಿ ಹೇಳಿ ಸರ್. ಅವಾಗಲೇ ಹೇಳ್ದಂಗೆ ಓದ್ಸತ್ತು ಬಂದಿದೆ ಈ ಊರಿಗೆ, ಅಷ್ಟೇ ಪ್ರೀತಿ, ಅಷ್ಟೇ ಪ್ರೋತ್ಸಾಹ. ಉತ್ತರ ಕರ್ನಾಟಕಕ್ಕೆ ಬಂದರೆ ಒಂಥರ ಖುಷಿ ನಮ್ಗೆ. ಉತ್ತರ ಕರ್ನಾಟಕಕ್ಕೆ ಬಂದರೆ ನನಗೆ ಸಖತ್ ಇಷ್ಟ ಆಗೋದು ಊಟ. ಆ ರೊಟ್ಟಿ, ಆ ಶೇಂಗಾ ಚಟ್ನಿ,
ಯಾವಾಗ ಕರೆದ್ರು ಬರ್ತೀನಿ, ಎಷ್ಟು ಸಲ ಕರೆದ್ರು ಬರ್ತೀನಿ ಉತ್ತರ ಕರ್ನಾಟಕಕ್ಕೆ. ಅಷ್ಟು ಖುಷಿ ಉತ್ತರ ಕರ್ನಾಟಕಕ್ಕೆ ಬರೋದು ಅಂದ್ರೆ ನಮಗೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಜನ ಚಿಕ್ಕ ಕಲಾವಿದ್ರು ದೊಡ್ಡ ಕಲಾವಿದ್ರು ಅಂತ ನೋಡಿದ್ಲ, ಕಲಾವಿದ್ರು ಅಷ್ಟೇ ಎತ್ತು ಮೆರೆಸ್ಬಿಡ್ತಾರೆ. ಅದು ಸಖತ್ ಖುಷಿ ಆಗೋದು. ಏನಪ್ಪ ಇಟ್ಕೊ ಬರ್ತೀನಿ. ಆದ್ರೂ ಒಂದು ಖುಷಿ ಆಗೋದೇನಪ್ಪ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಬಂದಾಗೆಲ್ಲ ಬರೀ ಗಂಡು ಮಕ್ಳೇ ಜಾಸ್ತಿ ಸೌಂಡ್ ಮಾಡ್ತಾರೆ, ಹೆಣ್ಮಕ್ಳು ಸೌಂಡೇ ಮಾಡೋದಿಲ್ಲ. ಅದೇ ಜಾಸ್ತಿ ಬೇಜಾರಾಗೋದು ನಮಗೆ. ಹೆಣ್ಮಕ್ಳು ಕೂತ್ಕಲಿ ಅಂತ ಚೇರ್ ಬಿಡ್ಬಿಟ್ಟು ಸೈಡಲ್ಲಿ ಹೆಂಗ್ ನಿಂತವ್ರು ನೋಡಿ ಪಾಪ. ವಿಶಾಲ ಹೃದಯ ಇರೋರು ಕಣ್ರಿ ಗಂಡ್ಮಕ್ಳು. ಇವ್ರು ಕೂತವ್ರೆ ಸುಮ್ಮನೆ ಒಂದು ಚಪ್ಪಾಳೆ ಹೊಡಿದಿಲ್ಲ, ಒಂದು ಸೌಂಡ್ ಮಾಡೋದಿಲ್ಲ. ನೋಡ ಅಜ್ಜಿ ಕೆಂಪಮ್ಮನ ಕಾಳಮ್ಮನ ಎಲ್ಲವಾ ನೋಡ್ರಿ, ಆ ಕಡೆಗೆ ಈ ಕಡೆ ಹೆಂಗ್ ನೋಡ್ತಾರೆ, ನಾಚಿಕೆ. ಇವ್ರು ಇಲ್ಲಿ ಕನ್ನಡಕ ಹಾಕೋರಲ್ಲ, ಇವ್ರು ಅವರು ಹೆಸ್ರೇನಮ್ಮ ನಿಮ್ದು? ಏನು ಸೋನಾಕ್ಷಿ? ಶೋಭಾ. ಓ ಆಂಟಿ ಸಾರಿ, ನಾನು ಅಜ್ಜಿ ಅನ್ಬಿಟ್ಟೆ. ಕತ್ಲೆ ಗೊತ್ತಾಗಿಲ್ಲ. ಏನಪ್ಪ ಹೇಳ್ತೀನಿ ಡೈಲಾಗ್ ಹೇಳ್ತೀನಿ ಇರು, ನಿಮ್ಮ ಬಗ್ಗೆನೇ ಹೇಳ್ತೀನಿ ಇರು. ನಾನು ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಬಂದಾಗ ಯಾವಾಗಲೂ ಗಂಡು ಮಕ್ಳ ಬಗ್ಗೆನೇ ಡೈಲಾಗ್ ಹೇಳ್ತಿರ್ತೀನಿ. ಯಾಕಂದ್ರೆ ಅಷ್ಟು ಸೌಂಡ್ ಕೊಡ್ತಾರೆ ಕಣ್ರಿ ಸೈಡಲ್ಲಿ ನಿಂತ್ಕೊಂಡು. ಹಂಗೇನಿಲ್ಲ ಪಾಪ ಹೆಣ್ಮಕ್ಳು ಕೊಡ್ತಾರೆ. ಯಾಕೆಂದ್ರೆ ಅವರು ಮನೇಲಿ ಪಾತ್ರೆ ಎಲ್ಲ ಗುಡಿಸಿ ತಾರಿಸಿ ಅಡುಗೆ ಮಾಡಿ ಸ್ವಲ್ಪ ಸುಸ್ತಾಗಿ ಬಂದಿರ್ತಾರೆ. ಅದಕ್ಕೆ ಪಾಪ ಒಂಚೂರು ನೋಡುವ ಬಂದು ಅಂತ ಕೂತಿರ್ತಾರೆ ಅಷ್ಟೇ. ನೀವೆಲ್ಲ ಊರು ತಿರ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಏನು ಅಕ್ಕ ಹಿಂಗ್ ಚಪ್ಪಾಳೆ ಹೊಡಿತಾರೆ, ನೀವಿಬ್ಬರೇ ಚಪ್ಪಾಳೆ ಹೊಡಿತಾರೆ. ಇದಕ್ಕೂ ನೀವಿಬ್ಬರೇ ಚಪ್ಪಾಳೆ ಹೊಡಿತಾರೆ ಅವರು. ನಾನು ಅದಕ್ಕಾರೆ ಚಪ್ಪಾಳೆ ಹೊಡೆದಾರೆ ನಮ್ಮ ಹೆಣ್ಮಕ್ಳು ಅಂದ್ರೆ, ಇವ್ರಿಬ್ಬರು ಬಿಡ್ರಿ ಯಾರೂ ಚಪ್ಪಾಳೆ ಹೊಡಿತಾ ಇಲ್ಲ. ತಗೋಬೋದು ಡೈಲಾಗ. ಅದೇ ನಾನು ಇಲ್ಲಿ ಓಸಲ್ ಬಂದಾಗ ಹೇಳಿದೆ, ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಎಲ್ಲ ಮೂಟೆಲ್ಲ ಹೆಗಲ ಮೇಲೆ ಹತ್ಕ ಹುಟ್ಟಿರೋರು ನಾವು. ಮೀಸ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗಣಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗಣಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿರುವ ಅಂದ್ರೆ ಆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಏನಣ್ಣ ಗಿಫ್ಟ್ ಕೊಟ್ಟಿದ್ದಾರೆ ಸರ್ ನಮಗೆ ಓಪನ್ ಮಾಡಬೇಕಂತ ನಿಮ್ಮ ಅಭಿಮಾನಿಗಳು. ಸೊ ಭಾಳಷ್ಟು ಫೋಟೋಗಳನ್ನ ಮಿಕ್ಸ್ ಮಾಡಿ ನಿಮಗೊಂದು ಸವಿ ನೆನಪಿನ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಜೊತೆಯಾಗಿ ತಗೊಂಡು ಒಂದು ಫೋಟೋ ಕೊಟ್ಟರೆ ಅವರು ಖುಷಿಯಾಗಿರ್ತಾರೆ. ಗಿಲ್ಲಿ ಅವರೇ ಥ್ಯಾಂಕ್ ಯು ಸರ್. ಯಾರು ಕೊಟ್ರಿ ಥ್ಯಾಂಕ್ಸ್ ಕಣಪ್ಪ, ಸಖತ್ ಖುಷಿ ಆಯ್ತು. ಉತ್ತರ ಕರ್ನಾಟಕ ನೀನು ಹೆಸರೇನು? ಪ್ರಕಾಶ್. ಥ್ಯಾಂಕ್ಸ್ ಕಣ ಪ್ರಕಾಶ್. ಅಲ್ಲೊಬ್ರು ಇಟ್ಕೊಂಡು ಫೋಟೋನ ಪಾಪ ನಮಗೋಸ್ಕರ ಹೋಗಿ ಒಂದು ಫೋಟೋ ಫ್ರೇಮ್ ಮಾಡಿಸ್ಕೊಂಡ್ಬಂದು ಪ್ರೀತಿಯಿಂದ ಅಭಿಮಾನಕ್ಕೋಸ್ಕರ ಕೊಡ್ತೀರ. ಅದೇ ಸಖತ್ ಖುಷಿ ಆಗೋದು. ಮತ್ತೆ ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರ್ತೀನಿ. ಇನ್ನೊಂದು ನಮ್ಮ ಮಾಂತೆ ಸ್ವಾಮಿಗಳ ಬಗ್ಗೆ ನಾನು ಹೇಳಲೇಬೇಕು. ಲಾಸ್ಟ್ ಟೈಮು ಬಂದಾಗಲೂ ಹೋದ್ಸತಿ ಅದೇ ನಾನು ಹಂಗೆ ಅವಾಗಲೇ ಹೇಳ್ದಂಗೆ ಹೋದ್ಸಲ ಬಂದಾಗ ಜನ ಗುರ್ತಿಸ್ತಿದ್ರು, ಈಗ ಮೆರೆಸ್ತವ್ರೆ. ಅದೇ ಸಖತ್ ಖುಷಿ ಆಗೋದು. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಏನಣ್ಣ ತಂದು ಕೊಡ್ತಾ ಇದೆಯೇ? ಏನಣ್ಣ ಹೇಳಿಣ್ಣ? ಏನಿಲ್ಲ, ನೀವು ಹೇಳಿದ್ರಣ್ಣ. ಕೊಟ್ಟದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ಹೆಸರೇನಣ್ಣ? ಅಕ್ಕ ಸಾಗರ್. ಸಾಗರ್, ಥ್ಯಾಂಕ್ಸ್ ಅಣ್ಣ. ಓ ಬತ್ತಿ ತಗವ ಇರು. ಇಲ್ಲೇ ಇರ್ತೀನಿ ಕಣ, ಇನ್ನೊಮ್ಮೆ ಇಲ್ಲೇ ಇರ್ತೀನಿ ಕಣ್ಣ, ತಗವ. ಸರಿ ಬಾಯ್ತು. ಹೇಗಿಲ್ಲ ಅವ್ರಿ ಶಾಸ್ತ್ರಿ ಬಗ್ಗೆ ಏನು ಹೇಳ್ತಾ ಇದ್ರಿ? ನಮ್ಮ ಅಜ್ಜಾರ ಬಗ್ಗೆ ಏನು ಹೇಳ್ತಾ ಇದ್ರಿ? ಅದೇ ಅವ್ರ ಪ್ರೀತಿ, ಆ ಪ್ರೋತ್ಸಾಹ. ಅಜ್ಜಾರು ನಮ್ಮ ಚಂದ್ರಶೇಖರ್ ಅಜ್ಜಾರಾಗಿರ್ಬೋದು, ಅವ್ರು ಹೇಳ್ತಾರಲ್ಲ ಸಖತ್ ಡೌನ್ ಟು ಅರ್ತ್, ಮನ್ಸನಿಗೆ ಅಮ್ಮು ಭೀಮೇನು ಅಂತ. ಅದನ್ನ ನೋಡಿ ಅಜ್ಜಾರು ನೋಡೇ ಕಲ್ತಿದ್ದು ನಾನು. ಅಜ್ಜಾರು
ಅವರು ಮಾರ್ಗದರ್ಶನದಿಂದ ಅವ್ರನ್ನ ನೋಡಿ ಅವರ ಕೆಲವೊಂದು ಮಾತು ಸ್ಪೀಚ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿರೋದು ನಾನು. ಅಜ್ಜರು ನಮ್ಮ ಬಗ್ಗೆ ಅಷ್ಟೊಂದು ದೊಡ್ಡ ಮಾತುಗಳು ಆಡ್ತಾರೆ ಇಲ್ಲಿ ನಿಂತ್ಕೊಂಡು ಸ್ಟೇಜ್ ಮೇಲೆ ಅಂದ್ರೆ ಅದಕ್ಕಿಂತ ಪುಣ್ಯ ಏನೇನು ಬೇಕು ಹೇಳ್ರಿ. ಹೇಳಿನ ಡೈಲಾಗ್ ಹೇಳಿನ ಹೇಳಿದ್ಮೇಲೆಣ್ಣ ಇನ್ನೊಂದೆರಡು ಹೇಳಿ ಅಣ್ಣ. ಇನ್ಯಾವ ಡೈಲಾಗ್ ಹೇಳ್ಬೇಕು? ಇದು ಬಿಗ್ ಬಾಸ್ ಡೈಲಾಗಾ? ಮೀಟ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು. ಮತ್ತೆ ಮತ್ತೆ ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರ್ತೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊನೆವರೆಗೂ ಹಿಂಗೆ ಇರಲಿ, ಅದನ್ನ ಉಳಿಸ್ಕೊಯ್ತೀವಿ. ಧನ್ಯವಾದಗಳು ಸರ್. ನಿಂತ್ಕೊಳ್ಳಿ ಸರ್. ಎಲ್ಲಿ ಉಂಟ್ರಿ ಏನಣ್ಣ? ಅಜ್ಜಾರ್ ಒಂದೆರಡು ಪ್ರಶ್ನೆ ಕೇಳ್ತಾರೆ ನಮಗೆ, ನಮ್ಮ ಮಾನಶಾಸ್ತ್ರಿಗಳು. ಹಾಂ. ಕಳೆದ 17 ವರ್ಷಗಳಿಂದ ಈ ನಾಡಿನಲ್ಲಿ ಭಕ್ತರಿಗಾಗಿ ಭಕ್ತರಿಗೋಸ್ಕರ ಸೇವೆಯನ್ನು ಮಾಡ್ತಾ ಗುರುಕುಲವನ್ನು ತೆಗೆದು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾರ್ಗಳನ್ನು ಇಲ್ಲಿ ಕರೆದು ಜನರಿಗೆ ಒಳ್ಳೆಯ ಕಾರ್ಯಕ್ರಮದ ಜೊತೆಗೆ ನಮ್ಮ ದತ್ತಿ ಇಲಾಖೆಯ ಅಂದರೆ ಏನು ದೇವಸ್ಥಾನ ಜೀವನೋದ್ಧಾರ ಇದ್ದಾವೆ ಅಲ್ಲೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಈ ಸಂದರ್ಭದಲ್ಲಿ ತಮಗೆ ಒಂದೆರಡು ಪ್ರಶ್ನೆನ ಅಂದರೆ ತಮ್ಮ ಜೀವನದ ನಡೆದು ಬಂದ ದಾರಿ ಬಗ್ಗೆ ಒಂದೆರಡು ಪ್ರಶ್ನೆ ಕೇಳ್ತಾರೆ, ನೋಡೋಣ. ಇದಾ ಇರೋಣ, ಬರ್ತೀನಿ, ಅಲ್ಲಿಗೆ ಬರ್ತೀನಿ. ನೀರು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಲಕ್ಕ, ನೀರು ಇಲ್ಲೇ ಇರ್ತೀನಿ ನಾನು. ಓದ್ಬೇಕಾ ಇದನ್ನ? ಗಿಲ್ಲಿಯವರೇ, ಅಜ್ಜರ್ ಕೇಳಿದ ಪ್ರಶ್ನೆ ಎಲ್ಲ ಇದು. ನೀವು ಬರ್ಕ ಬಂದಿದ್ದೀರಾ, ಅಜ್ಜವ್ರ ಕೈಲಿ ಕೊಟ್ಬಿಟ್ಟು ಕೇಳಿಸ್ತಾ ಇದ್ದೀರಾ ಅಲ್ವಾ? ಇದು ಪ್ರಶ್ನೆನಾ? ಗಿಲ್ಲಿಯವರೇ, ನಿಮ್ಮ ಜೀವನದಲ್ಲಿ ಮರೆಯಲಾದಂಥ ವ್ಯಕ್ತಿ ಯಾರು? ಮತ್ತು ಏಕೆ? ಈಗ ಒಬ್ರು ಇಬ್ರು ಅಂತ ಹೇಳ್ಬಿಟ್ರೆ ನೋಡ್ರಿ, ಒಬ್ರು ವ್ಯಕ್ತಿ ಹೆಸರು ಹೇಳ್ಬಿಟ್ರೆ ತಪ್ಪಾಗ್ಬಿಡ್ತದೆ ಅದು. ಸುಮಾರು ಜನ ಈಗ ನೋಡ್ರಿ, ಈ ಮರೆಯಲಾಗದ ವ್ಯಕ್ತಿ ಅಂದ್ರೆ ಈಗ ಒಬ್ರು ಫೋಟೋ ಫ್ರೇಮ್ ತಂದು ಕೊಟ್ರು. ಈಗ ನಮ್ಮಿಂದ ಏನು ನಿರೀಕ್ಷೆ ಮಾಡಿದ್ರೆ ಆ ಥರ ಒಂದು ಫೋಟೋ ಫ್ರೇಮ್ ತಂದು ಕೊಟ್ಟು ಅಭಿಮಾನ ಕೊಡ್ತಾರಲ್ಲ, ಈಗ ಬಂದಾಗ ಅವ್ರು ಮರೆಯಲಾಗದ ವ್ಯಕ್ತಿಗಳು. ಎಲ್ಲ ಕಡೆ ನೋಡ್ರೆ ಎಲ್ಲ ಸೈಡಲ್ಲಿ ಅವ್ರು ಮರೆಯಲಾಗದ ವ್ಯಕ್ತಿಗಳು. ಒಬ್ರಿಬ್ರು ಅಂತ ಹೇಳೋಕ್ಕಾಗಲ್ಲ. ಹಂಗೆ ಇನ್ನೊಂದು ಹೇಳ್ಬೇಕಂದ್ರೆ ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಮರೆಯಲಾಗದ ವ್ಯಕ್ತಿಗಳು ಅಂತ ಹೇಳ್ಬೋದು ಕರ್ನಾಟಕ ಜನತೆ. ಅವರು ನನ್ನ ಉಳಿಸ್ಕೊಂಡು ಇಲ್ಲಿವರೆಗೂ ತಂದ್ರಲ್ಲ, ಅದಕ್ಕೆ ಅವರು ಮರೆಯಲಾಗದ ವ್ಯಕ್ತಿಗಳು. ನನಗೆ ಕೇಳಂತ ಹೇಳ್ಬಿಟ್ರು ಅವರು. ಇರಲಿ ಸರ್. ಒಂದು ಹಳ್ಳಿಯಲ್ಲಿ ನೀವು ಹಳ್ಳಿಯಲ್ಲಿದ್ದಾಗ, ನಿಮ್ಮ ಊರಲ್ಲಿದ್ದಾಗ ಆ ಮಕ್ಕಳ ಜೊತೆ ಸ್ನೇಹಿತರ ಜೊತೆ ಗದ್ದೆಯಲ್ಲಿ ಆಡೋದು. ಗಿರಿಜಾ ಕಲ್ಯಾಣ ಬಹುಶಃ ನಾಳೆ ನಡೀತಕ್ಕಂಥ ಈ ಕಲ್ಯಾಣ ಮಹೋತ್ಸವ ಬಹಳ ವಿಶೇಷವಾಗಿರುವಂಥದ್ದು. ನೀವೆಲ್ಲ ನೋಡ್ತಿರ್ಬೋದು, ನಾವೆಲ್ಲ ಬಹಳ ಆಡಂಬರಕ್ಕೆ ಬೆನ್ನು ಹತ್ತಿದ್ದೀವಿ. ಇವತ್ತು ಎಲ್ಲಾನು ಕಡಿಮೆ ಆಗ್ತಾ ಬರಬೇಕು. ಜೊತೆಗೆ ಗಿಲ್ಲಿ ಬಹಳ ಪ್ರಜ್ಞಾವಂತ. ಬಹುಶಃ ಆ ಮನುಷ್ಯ ನೋಡಿದ್ರೆ ಖುಷಿ ಆಗ್ತದೆ. ನಾವೆಲ್ಲ ಬಹುಶಃ ಬಹಳ ಬೆಳೆದ ತಕ್ಷಣ ಮರೆತು ಬಿಡ್ತೀವಿ, ಆದ್ರೆ ಆ ಮನುಷ್ಯ ಮರಂಗಿಲ್ಲ. ತಾನು ಬೆಳೆದ ಸ್ಥಾನವನ್ನು ಮರೆಯಂಗಿಲ್ಲ. ಯಾರು ತನ್ನ ಜೊತೆ ಇರ್ತಾರಲ್ಲ ಅವ್ರನ್ನೂ ಬಿಡಂಗಿಲ್ಲ. ಅದಕ್ಕೆ ಅದ್ಭುತವಾದ ವ್ಯಕ್ತಿತ್ವ ಗಿಲ್ಲಿಯಲ್ಲಿ ಅದ. ಹೋದ ವರ್ಷನೂ ನೋಡಿ ಈ ವರ್ಷ ಬಂದ್ರು. ಜೊತೆಗೆ ನೀವೆಲ್ಲ ನೋಡ್ತಿರ್ಬಹುದು, ಬಹಳಷ್ಟು ವೇದಿಕೆಯೊಳಗ ಎಲ್ಲರೂ ಬಹಳ ಕಾಲು ಎಳೆಯಕ ನೋಡ್ತಿರ್ತಾರೆ. ಆದ್ರೆ ಈ ಮನುಷ್ಯ ಕಾಲು ಎಳೆಯೋರ್ಗು ಕೈ ಮುಗಿದು ದೊಡ್ಡವಾಗಿರುವಂತವನು ಗಿಲ್ಲಿ ಅನ್ನೋದನ್ನ ಅಭಿಮಾನ ಪೂರ್ವಕವಾಗಿ ಹೇಳ್ಕೋಬೇಕು. ಜೊತೆಗೆ ಕಾವ್ಯ ಬಹುಶಃ ನಮಗೆ ಅಭಿಮಾನ ಅನ್ಸತ್ತೆ. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿ ಬಹಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಅಪರೂಪದ ಕಾವ್ಯ ಇವತ್ತು ನಿಮ್ಮ ಜೊತೆಗಿದ್ದಾರೆ. ಕಲಾವಿದರು ಬಂದಾಗ ಬಹುಶಃ ಇಲ್ಲೆಲ್ಲ ಬಂದವರು ಖುಷಿ ಪಡ್ತಾರೆ. ಮಠ ಮಾನ್ಯಗಳು ಯಾವ ಈ ನಿಟ್ಟಿನೊಳಗೆ ಬೆಳೆಸ್ತಾವೆ ಅಂತಂದ್ರೆ ನಾವು ಒಬ್ಬರಿಬ್ಬರನ್ನ ಕರೆಸೋದ ಸುಸ್ತು ಹೊಡಿತೀವಿ. ಆದ್ರೆ ಇಡೀ 4 ದಿನ ಇಡೀ ಚಿತ್ರರಂಗವನ್ನೇ ಕಲಾವಿದರನ್ನೇ ಕರೆಸಿ ಅವರಿಗೆ ಆಶೀರ್ವಾದ ಮಾಡಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಇರಲಿ ಅಂತೇಳಿ ಬಯಸುವಂತ ಅಪರೂಪದ ವ್ಯಕ್ತಿ ನನಗನ್ಸತ್ತೆ. ನನ್ನ ಮಗ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನಮಗೆ ಅಭಿಮಾನ. ಮಹಾಂತೇಶ್ ಶಾಸ್ತ್ರಿ ಮೇಡಮ್, ಗಿಲ್ಲಿಂದ ನಿಮ್ಮಿಂದ ಗಿಲ್ಲಿನ ಇವ್ರು ಎಲ್ಲರಿಂದ ನಾವಿಬ್ರು. ಥ್ಯಾಂಕ್ ಯು ಮೇಡಮ್, ಕೂತ್ಕೊಳ್ಳಿ. ಈಗ ಗಿಲ್ಲಿ ಹಾಗೆ ಬರಲ್ಲ. ಸೊ ಮಂಡ್ಯದ ಮಳವಳ್ಳಿಯ ಗಂಡು, ಹಳ್ಳಿಯ ಹೈದ, ಮಾತಿನ ಮಲ್ಲ, ಜಾಲಿ ಜಾಲಿ ಎಲ್ಲ ಖಾಲಿ ಅಂತ ಹೇಳಿ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ದೇಶದಲ್ಲೇ ಒಂದು ದೊಡ್ಡ ಹವಾ ಮಾಡಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಹಳ್ಳಿ ಹೈದ ಇವತ್ತು ಬಿಗ್ ಬಾಸ್ ಆಗಿ
ನಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿದಾನೆ. ಸೊ ಬರೋಕ್ಕಿಂತ ಮೊದಲು ಒಂದು ಹಾಡು ಇರುತ್ತೆ ನಿಮಗೂ. ಏನು ಬೇಡ ಬಿಡಿ, ಕೂತ್ಕೊತೀನಿ ಹೋಗಿ. ಸರ್ ಮ್ಯೂಸಿಕ್. ಓಕೆ, ತಮ್ಮೆಲ್ಲರ ಚಪ್ಪಾಳೆ ಸೀಳೊಂದಿಗೆ ಗಿಲ್ಲಿ ಅವರಿಗೆ ಬರಲು ಜೋರಾದ ಚಪ್ಪಾಳೆ. ಇಡೀ ರಿಯಾಲಿಟಿ ಶೋದ ಇತಿಹಾಸದಲ್ಲೇ ಅದ್ಭುತ ಸಾಧನೆ. 40 ಕೋಟಿ ಓಟನ್ನು ತಗೊಂಡು ಪಕ್ಕದಲ್ಲಿರ್ತಕ್ಕಂಥ ಕಾವ್ಯನ್ನ ಕಾಡಿಸಿ ಪ್ರಶಸ್ತಿ ಗೆದ್ದ ಹೀರೋಗೆ ಬರಲಿ ಒಂದು ಜೋರಾದ ಚಪ್ಪಾಳೆ.